ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಮಲೆ ಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿಯ ಪ್ರಾಧಿಕಾರ ವಿಧೇಯಕ ಮಂಡನೆ ಆಗಿದೆ. ಮುಜರಾಯಿ ಸಚಿವರ ಪರವಾಗಿ ಗೃಹ ಸಚಿವ ಜಿ ಪರಮೇಶ್ವರ ಮಂಡನೆ ಮಾಡಿದರು. ಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಮಂಡನೆ ಆಯಿತು. ರಾಮಲಿಂಗಾರೆಡ್ಡಿ ಅವರ ಪರವಾಗಿ ಸಚಿವ ಪರಮೇಶ್ವರ ಮಂಡನೆ ಮಾಡಿದರು. ಸದನದಲ್ಲಿ ಅಂಗೀಕಾರಗೊಂಡಿದೆ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ. ಹಿಂದೂ ಧಾರ್ಮಿಕ ಮತ್ತು ಧರ್ಮದಾಯ ದತ್ತಿಗಳ ತಿದ್ದುಪಡಿ ವಿಧೇಯಕ ಇದು. ರಾಮಲಿಂಗಾರೆಡ್ಡಿ ಪರವಾಗಿ ಎಚ್.ಕೆ. ಪಾಟೀಲ್ ಮಂಡನೆ ಮಾಡಿದ್ರು. ಅಂಗೀಕಾರ ಕೂಡ ಆಗಿದೆ. ಹಿಂದೂ ಧಾರ್ಮಿಕ ಮತ್ತು ಧರ್ಮದಾಯ ದತ್ತಿಗಳ ತಿದ್ದುಪಡಿ ವಿಧೇಯಕ ಇದು. ರಾಮಲಿಂಗಾರೆಡ್ಡಿ ಅವರು ಮುಜರಾಯಿ ಇಲಾಖೆ ಸಚಿವರು, ಅವರ ಪರವಾಗಿ ಎಚ್.ಕೆ. ಪಾಟೀಲ್ ಮಂಡನೆ, ಅದಕ್ಕೆ ಅಂಗೀಕಾರವನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಕಡೆ ಮೈಕಿಲ್ಲ, ಕೈಕೊಟ್ಟು ಹೋಗಿದೆ, ವಿಪಕ್ಷಗಳ ಕೂಗಾಟ, ಇವೆಲ್ಲದರ ನಡುವೆ ದ್ವೇಷ ಭಾಷಣ, ಮಲೆ ಮಹದೇಶ್ವರ ಈ ಅಭಿವೃದ್ಧಿ ಪ್ರಾಧಿಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಿಲ್ಗಳ ಮಂಡನೆ ಆಯಿತು. ಇವೆಲ್ಲದಕ್ಕೂ ಕೂಡ ಅಂಗೀಕಾರ ಕೂಡ ದೊರೆತಿದೆ ವಿಧಾನಸಭೆಯಲ್ಲಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಇವೆಲ್ಲವನ್ನು ನೋಡಿದರೆ, ಮೈಕೆಲ್ಲ ಕೆಟ್ಟಿರೋದು, ಈ ಬೆಳವಣಿಗೆಗಳನ್ನು ನೋಡಿದರೆ ಸುವರ್ಣಸೌಧವನ್ನು ಹೇಗೆ ನಿರ್ವಹಣೆ ಮಾಡ್ತಾ ಇದ್ದಾರೆ, ಯಾವ ಪರಿಪ್ರಮಾಣದಲ್ಲಿ ನಿರ್ವಹಣೆ ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೇವೆ. 13-14 ಕಲಾಪಗಳು ಇಲ್ಲಿ ನಡೆದಿದೆ. ಇಲ್ಲಿಯ ತನಕ ಈ ಪರಿಪ್ರಮಾಣದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ನಾವು ಧ್ವನಿ ಆಗ್ತೀವಿ ಅಂತ ಹೇಳಿದವರು ಒಂದು ಸುವರ್ಣಸೌಧವನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಇದು. ಇದುವರೆಗೂ 2008 ಅದಾದ ನಂತರ 2013-14 ಆ ಸಮಯದಿಂದಲೂ ಕೂಡ ಒಂದೇ ಒಂದು ಬಾರಿ ಸುಣ್ಣ ಬಣ್ಣವನ್ನು ಇದಕ್ಕೆ ಬಳದಿಲ್ವಂತೆ. ಸುಣ್ಣ ಬಣ್ಣ ಇಲ್ಲ ಇದಕ್ಕೆ. ಇವೆಲ್ಲದರ ನಡುವೆ ವಿಧೇಯಕಗಳನ್ನು ಮಂಡಿಸಿದ್ದಾರೆ ಬೆಳಗಾವಿಯ ಸುವರ್ಣಸೌಧದಲ್ಲಿ.